ಅಂತ ಆಯ್ತಾ? ಉಪ್ಪ ಹುಷಾರಿಲ್ಲ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಸೈಕ್ ಇಷ್ಟ ಆಗುತ್ತೆ. ಇವತ್ತು ನಮ್ಮ ಅಕ್ಕನ ನಾನು ಇರಿಟೇಟ್ ಮಾಡ್ತಾ ಇದ್ದೀನಿ. ಅಕ್ಕ ನಮ್ಮಮ್ಮ ಅವನಿಂದ ಬೈದು ಇವಾಗ ನೀರ್ ಹಾಕಿ ಅಲ್ಲಿ ಕ್ಲೀನ್ ಮಾಡ್ತಾವಳೆ. ಇವಾಗ ಅವಳ ಮೇಲೆ ವಾಟರ್ ಬಲೂನ್ ಹಾಕೋದು. ನಿಮ್ಗೂ ನಮ್ ತರನೇ ಎಕ್ಸೈಟ್ ಆಗ್ತಿದ್ಯಾ? ಅದಕ್ಕೆ ಎಲ್ಲ ಸೆಟ್ ಮಾಡಿದೀನಿ. ಅಲ್ಲಿ ನೋಡ್ರಿ ಆಗಿದ್ದಾರೆ ಆಯ್ತಾ. ಇವಾಗ ಹಾಕಿಸ್ತೀನಿ. ಅರೇಂಜ್ಮೆಂಟ್ ಮಾಡ್ತಿದ್ರೆ ಇಲ್ಲಿ ನೋಡ್ರಿ ಬರೀ ಟ್ರಾಫಿಕ್ ಜಾಮೇ ಜಾಸ್ತಿ ಆಗ್ಬಿಡ್ತೈತೆ. ನಿನಗೆ ಇಲ್ಲ ಸಿವಿಕ್ ಸೆನ್ಸ್. Run. ಉರ್ಕೊಳ್ಳು ಗೈಸ್ ನಾವ್ ಇವಾಗ ಮಟ್ರ ಕೆಲಸದಿಂದ ಅವಳು ಸಂಧ್ಯಾ ಮುಸ್ಕೊಂಡಿ ತರ ಮುಖ ಓದಿಸ್ಕೊಂಡು ಕೂತವಳೆ. ಸೇಮ್ ಇದೇ ತರ. ಅಂದ್ರೆ ಇವಾಗ ನಾನು ಅವಳ ಹತ್ರ ಒಂದು ಒಗಟ್ ಕೇಳ್ತೀನಿ, ಅದಕ್ಕೆ ಏನಾರು ಆನ್ಸರ್ ಕರೆಕ್ಟಾಗಿ ಮಾಡಿದ್ರೆ ಅವಳು ಬಚಾವು, ಇಲ್ಲ ಅಂತಂದ್ರೆ ಅವಳಿಗೆ ಏನ್ ಮಾಡ್ತೀನಿ ನೋಡ್ರಿ. ಇವಾಗ ಏ ಸಂಧ್ಯಾ 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 ನಾನೊಂದು ಒಗಟ್ ಕೇಳ್ತೀನಿ, ಇನ್ನೊಂದಕ್ಕೊಂದು ಆನ್ಸರ್ ಮಾಡ. ಒಗ್ಗಟ್ಟ? ಹಾ ಸಡನ್ ಆಗಿ ಹಾ ಅಮ್ಮ ನನ್ಗೆ ಯಾಕೋ ಇವತ್ತು ನನ್ಗೆ ರಾಜರ ಕೆಟ್ಟೈತೆ. ಸರ್ ನೋಡ್ಗೋಳೆ ಬಿಲ್ಲೆ ಸರ್ದೋಳೆ ನಿಂತು ಮಾತಾಡೆ ಪಂತಗಾತಿ. ಸರ್ ನೋಗೋಳೆ ಬಿಲ್ಲೆ ಸರ್ದೋಳೆ ನಿಂತು ಮಾತಾಡ್ತಾಳೆ ಪಂತಗಾತಿ. ಹಾವು ಹಾವು ಹೇಳ್ಬಿಟ್ಲಲ್ಲ ಇವಳು. ತಾಯಿ ತರಕ್ಲಿ ಮಗಳು ಗೋಡಿ ಮೊಮ್ಮಗಳು ನುಣಗವಳೆ. ಹೇಳಿಲ್ಲಲ್ಲ ನೀನ್ ಹೇಳಿದ್ರೆ ನಾನು ಹಾಕ್ಸಿರ್ಲಿಲ್ಲಲ್ಲೇನೆ. ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನಿಂದೆ ಐಡಿಯಾ ಕಣಕ್ಕಂತ್ರಿ. ನಮ್ಮ ಅಮ್ಮನ್ನು ತಯಾರು ಮಾಡ್ಬಿಟ್ಟೆ ಅಲ್ಲ. ನಿನ್ನ ಹತ್ರ ಮಾತಾಡ್ಬಿಟ್ರೆ ನಾನು ಕೇಳ್ಕೊ. ನಿನ್ ಯಾವತ್ತಾರು ನಾನು ಹಿಂಗ್ ಇರಿಟೇಟ್ ಮಾಡಿದ್ದೀನ ನಿನ್ ಮೈ ಮೇಲೆ? ಇವಾಗ ನಾನು ಹಾಕ್ಲ ನಿನ್ಗೆ? ನೀನ್ ಆನ್ಸರ್ ಹೇಳಿಲ್ಲ ತಾನೆ. ಇವಾಗ ಹೇಳು. ನಾನು ಕೇಳ್ತೀನಿ ಆನ್ಸರ್ ಹೇಳ್ತೀಯ ಮಮ್ಮಿ? 7 5 35 ಅಮ್ಮ ಬರೀ ನೀನು ರಾಂಗ್ ಆನ್ಸರ್ಸ್ ಕೊಡ್ಬೇಕು ಆಯ್ತಾ. ನಮ್ ದೇಶದ ಪ್ರಧಾನ ಮಂತ್ರಿ ಯಾರು? ಅವೆಲ್ಲ ಕೇಳಿದ್ರೆ ಮನ ಮರದಿರಲ್ಲ ನನಗೆ. ತಪ್ಪ ಆನ್ಸರ್ ಕೊಡು. ಅವಾಗ ಏನ್ ಅನ್ಕೊಂಡ್ರೆ ಜನಗಳಿಗೆ ಇವಂಗ ಏನು ಗೊತ್ತಿಲ್ಲ ಅಂತ. ನಾನು ಹೇಳ್ತಾ ಇರ್ತಾನೆ ತಪ್ಪ ಆನ್ಸರ್ ಕೊಡು ಅಂತ. ನಮ್ ದೇಶದ ಮುಖ್ಯಮಂತ್ರಿ ಯಾರು? ಕುವೆಂಪುನಾ? ಚಪಾತಿ ಏನ್ರಿಂದ ಮಾಡ್ತಾರೆ? ರಾಗಿ ಸಿಟಿಂದ ಮಾಡ್ತಾರೆ. ರೊಟ್ಟಿ ಏನ್ರಿಂದ ಮಾಡ್ತಾರೆ? ಗೋಧಿ ಸಿಟಿಂದ ಮಾಡ್ತಾರೆ. ಮುಖದ ಮೇಲೆ ಏನಿರುತ್ತೆ? ಕಾಲಿ ಇರ್ತದ? ಕಾಲಿಗೆ ಏನ್ ಹಾಕೊಂತೀವಿ? ಏನ್ ಬಳೆ ಹಾಕಂತಾರ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಮಮ್ಮಿ ವರ್ಷ ಎಲ್ಲೋಳೆ? ಜರ್ಪನ್ ಅಲ್ಲಿ ನೋಡ್ಬೇಕು ಅವಳು. ವರ್ಷ ಏನ್ ಗೊತ್ತಿರೋದು? ಲಾಯರ್. ನಿನ್ ಗಂಡನ ಹೆಸರೇನು? ನನ್ ಗಂಡ ಹೆಸರು ಏನಂದ್ರೆ ಚಿಕ್ಕಣ್ಣ ಸ್ವಾಮಿನೇ. ಹ್ಯಾಪಿ ಹೋಳಿ ಮಮ್ಮಿ. ನನಗ್ ಮಾತ್ರ ಗಂಡನ ಹೆಸರು ಕೇಳಿದಾಗ ಸಿಗಾಕೊಂಡ್ಬಿಟ್ರು ಗೈಸ್. ಹೆಂಗೆ ಬಾಳ್ ಚಾಳುಕದಿನ್ ನಾನು. ಇಷ್ಟೊಂದು ಬೇಕಾಗಿತ್ತು ಅದಕ್ಕೆ. ನೋಡ ಏನ್ ಗತಿ ಮಾಡೋದು ಅಂತ. What is this, Amma?
ಗೈಸ್ ಇವಾಗ ಡ್ಯಾಡಿಗೇನೋ ಪ್ಲಾನು ಸರಿನಾ. ಸಂಜೆ ಅಪ್ಪ ಏನೋ ಕೊಡುತ್ತಂತೆ ನೋಡಮ್ಮ ನಿಂಗೆ. ನನಗೆ ಬೆಳಗಿಂದ ಅವಳೆಲ್ಲ ಕೆಲವು ರೋಸ್ಟ್ ಮಾಡಿಸ್ತಾವಳೆ. ಬಲೂನ್ ನೀರು ಹಾಕ್ಬಿಟ್ಟಿದ್ದೀರಾ ನನ್ನ ಮೇಲೆ. ಕೆಲಸ ಮಾಡ್ತಾರೆ ಇವತ್ತು ಮಾಡ್ತಾ ಇದ್ದಾರೆ ಖುಷಿಗೆ ನೀರು ಹಾಕ್ತೀವಿ. ಅದಕ್ಕೆ ಈ ಖುಷಿಗೆ ರೆಡಿ ಆದ್ರೂ ರೆಡಿ ನಾನು ನೋಡ್ದಾಗ ಕೊಡ್ಬೇಕು ತಾನೆ. ನಮ್ಮ ಅಪ್ಪ ಆದವರು ಕೊಡ್ಬೋದು. ಆಮೇಲೆ ಹುಡುಗನ ಕತೆ ಆಮೇಲೆ ನಾವು ನೋಡ್ತೀವಲ್ಲ ಅವಾಗ. ಐ ಲವ್ ಯು ಅಪ್ಪ. ಇಲ್ಲಿಗೆ ಹೂವ ಸೂಪರ್. ನಾನೆಲ್ಲ ಮಾಡಿದ್ದು ಅಮ್ಮ ಯಾಕೆ ನಾನು ನಮ್ ಖುಷಿನ ಮಾತಾಡೋದು. ಖುಷಿ ಸಿಗುತ್ತೆ. ರಜಾ ಅಂತ ಆಯ್ತಾ ಇದಕ್ಕೆ ಎಷ್ಟು ನೀರಾಗಿ ಬಚ್ಚಿದ್ದಾರೆ ಕಡ್ಡಿನ ಹೂವ ಬರೋದು. ಹೂವ ನಾವ್ ಇಟ್ಕೊಂಡೆ ಕಡ್ಡಿ ನೀನ್ ಕಡ್ಡಿದೀನಿ. ಸಂಧ್ಯಾ ರೂಮಲ್ಲಿ ಇಟ್ಕೊಂಡ್ಬಿಟ್ಟು ಸಂಧ್ಯಾ. ನಾನು ಅವಾಗಿಂದ ನಮ್ಮ ಅಕ್ಕಂಗೆ ಟಾರ್ಚರ್ ಕೊಡ್ತಾ ಇದ್ದೀನಿ ಅಂತ ಅವಳು ಒಬ್ಳೆ ಹೋಗಿ ಮ್ಯಾಗಿ ಮಾಡ್ಕೊಂಡು ತಿಂತವಳು. ಬಿಟ್ಬಿಡ್ತೀನಾ ನೋಡು, ಮ್ಯಾಗಿ ಮಾಡ್ಕೊಂಡು ತಿಂತವಳು, ಮ್ಯಾಗಿ ಪಾಪ್ಕಾರ್ನು. ಅಯ್ಯೋ ಆಯ್ತು ಇವಾಗ ಅವಳಿಗೆ ಏನು ಮಾಡಲಿ. ಅಜ್ಜಿ ನಿನ್ನ ಮೊಮ್ಮಗಳು ಮ್ಯಾಗಿ ಮಾಡ್ಕೊಂಡು ತಿಂತವಳು ನೋಡಲ್ಲಿ. ಅನ್ನ ಸಾರು ಮಾಡಿಲ್ವ ನೋಡು, ಆ ಎರೆಹುಳ ಮಾಡ್ಕೊಂಡು ತಿಂದು ಸಾಯ್ತವೆ. ಅದೇನಜ್ಜಿ ಎರೆಹುಳ ಅಂತೀಯ? ಮ್ಯಾಗಿಗೇನು ಅನ್ಬೇಡ, ಅವಳಿಗನ್ನು ಮ್ಯಾಗಿ ಅದು ಎರೆಹುಳ. ಎರೆಹುಳ ಏನಜ್ಜಿ? ಮ್ಯಾಗಿ ಅಜ್ಜಿ ಅದು. ಆ ಎರೆಹುಳ ಇದ್ದಂಗೆ ಐತೆ. ಕೆಲಸ ಮಾಡು, ಅವಳನ್ನ ಕರಿ, ನಾನು ಮಾಡ್ತೀನಿ. ಏನು ಮಾಡ್ತೀಯಾ? ಉಪ್ಪು ಹಾಕ್ತೀನಿ. ಒಳ್ಳೆ ಐಡಿಯಾ. ನಾನು ಕರಿತೀನಿ ವ್ಲಾಗ್ ಅಂತ ಹೇಳ್ಬಿಟ್ಟು ನೀನು ಉಪ್ಪು ಹಾಕ್ಬಿಡು. ಸಂಜಾ ಏನು ಒಬ್ಳೆ ಮಾಡ್ಕೊಂಡು ತಿಂತಾ ಇದೆಯಾ? ಬಾಯಿಲಿ ನಿಂಗೂ ಮಾಡ್ತಾ ಇದ್ದೀನಿ. ನಾನೇನು ತಿಂತಾ ಇಲ್ಲ ಬಾಯಿಲಿ. ನಾನೇನು ಮಾಡಲ್ಲ ಬಾಯಿಲಿ. ನಿಂಗೂ ಮಾಡ್ತಾ ಇದ್ದೀನಿ. ನಂಗೆ ಬಾಯಿಲಿ ಸಂಧ್ಯಾ ಅವಳಿಂದ ಒಬ್ಳೆ ಇರಿಟೇಟ್ ಮಾಡ್ಬೇಕು ಅಂತ ಫಿಕ್ಸ್ ಆಗಿಲ್ಲ. ಮನೆಯವರೆಲ್ಲರೂ ಮಾಡ್ತಾ ಇದ್ದೀನಿ. ಇಲ್ಲ ಅವಳಿಂದ ಇರಿಟೇಟ್ ಮಾಡ್ತಾ ಇದ್ದೀನಿ ನೋಡಲ್ಲಿ. ಅಲ್ಲ ನಾನು ಏನಕ್ಕೆ ಕರ್ತಿದ್ದೆ ನಿನ್ನ, ನೀನು ಏನು ಮಾಡ್ಕೊಂಡು ತಿಂತಾ ಇದ್ಯಾ ನನ್ನನ್ನು ಬಿಟ್ಟು? ಮ್ಯಾಗಿ ಮಾಡ್ಕೊಡ್ತೀನಿ. ನನಗೆ ಮಾಡ್ಕೊಡ್ತೀಯಾ? ನಿಂಗೂ ನನಗೂ ಮಾಡಿದ್ದ? ನನಗೆ ಮಾಡಿದ್ದ? ಯಾಕೆ ಮಾಡಿದ್ದ? ಏನೋ ನಾನು ಒಬ್ಳೆ ಮಾಡ್ಕೊಂಡು ತಿಂತೀನಿ. ಯಾಕಂತ ಚೆನ್ನಾಗಿ ತಿನ್ನು. ಅಜ್ಜಿ ನನಗೂ ಮಾಡಿದ್ನಂತ. ನೀನು ತಿನ್ಬೇಡ, ಉಪ್ಪು ಹಾಕಿದ್ದೀನಿ. ಅಯ್ಯೋ ಉಪ್ಪು ಹಾಕಿಸ್ಬಿಟ್ನೆ ನಾನು ನನ್ನ ಕೈಯಾರ. ಸಂಜೆ ನನಗೇನು ಬೇಡ, ಹೊಟ್ಟೆ ತುಂಬ ನೀನು ತಿನ್ಕೋ. ನಿನಗೆ ಮ್ಯಾಗಿ ಬೇಡವಾ? ಹುಷಾರಿಲ್ಲ ನನಗೆ, ಬೇಡ. ನಾನು ಅಶ್ನೋತ್ ಪುಡಿ ಏನೋ ಅನ್ಕೊಂಡು ಏನೋ ಹಾಕ್ಬಿಟ್ಟಿದ್ದೀನಿಲೆ. ಬೇಡ. ಈ ಚೇಂಡಿಗೆ ಡ್ಯಾನ್ಸ್ ಆಡ್ತಿರೋದು ಅವಳಿಗೆ ಮಾಡಿದ್ಲ? ಅವಳು ಹಂಗ ಅವಳಿಗೆ ಹಿಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ. ಅವಳು ಹಿಂಗೆ ಮಾಡಿದ್ದು, ಹಿಂಗೆ ಮಾಡಿದ್ದು ಅವಳು. ನಮ್ಮ ಕಾಲು ಎತ್ತಕ್ಕಾಗಲ್ಲ, ಹಿಂಗೆ ಮಾಡೋದು. ಹೆಂಗೆ ನೋಡಿ ಕಲ್ತ್ಕೋ. ನಂಗೆ ಬೇಡ, ಹಾಕೊಂಡು ತಿಂತೀನಿ. ನಂಗೆ ಮ್ಯಾಗಿ ಬೇಡ, ಯಾಕೋ ಇವತ್ತು ತಿನ್ಬೇಕು ಅನ್ನಿಸ್ತಿಲ್ಲ. ಇದರಲ್ಲಿ ಇಷ್ಟ ಐತೆ ಅನ್ಕೊಂಡ್ರೆ ಇದ್ದಿದ್ದೆ ಒಂದೇ ಒಂದು ಪೀಸು. ಅಂದ್ರೆ ನನಗೆ ಮಾಡಿದ್ಯಾ ಇಲ್ವಾ? ಈಗ ಇರೋದ್ರಲ್ಲಿ ಹಂಚ್ಕೊಂತೀನಿ ನಾನು. ನಂಗೇನು ಬೇಡ, ಪರವಾಗಿಲ್ಲ, ತಿನ್ನು, ನೀನು ಚೆನ್ನಾಗಿರ್ಬೇಕು. ರವಿ ನೀನು ಅನ್ನ ಸಾರು ತಿಂದಿಲ್ವಾ? ಅಜ್ಜಿ ನಾನು ತಿಂದಜ್ಜಿ. ಮತ್ತೆ ಸಾಕು ಬಿಡ್ಬೋದು. ಮ್ಯಾಗಿ ಪಾಪ ಅವಳು ಮಾಡ್ಕೊಂಡಾಳ ಪ್ರೀತಿಯಿಂದ ತಿಂದಿದ್ದೀನಿ. ಬೇಕಾ ನನಗೆ ಪಾಪ್ಕಾರ್ನ್? ನನಗೂ ಬೇಕು. ಮ್ಯಾಗಿ ಬೇಡ, ತಗೋ. ಬೇಡ ಮ್ಯಾಗಿ ಬೇಡ, ಪಾಪ್ಕಾರ್ನ್ ಸಾಕು. ಮ್ಯಾಗಿ ಬೇಡ 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 ಬೇಡ. ಏ ಅಲ್ಲ, ನೀನು ತಿನ್ನೋ ಅಂತ ಕಮ್ಮಿ ಐತಲ್ಲಿ. ಏನು ನನ್ಗೂ ಕೇರು ಇಷ್ಟೊತ್ತು ಇರಿಟೇಟ್ ಮಾಡಿದ್ರಲ್ಲ ಅದಕ್ಕೆ. ನಮ್ಮ ಅಜ್ಜಿ ಬೈತಿತ್ತು ಗೈಸಿ, ಇವತ್ತೆ ನಾ ಬೈದೇ ಇಲ್ಲ. ಸಂಧ್ಯಾ ಏನು ಏನಾಗೈತೆ? ಏನೈತೆ? ಏನಾಯ್ತು? ಉಪ್ಪು. ಅಯ್ಯೋ ಉಪ್ಪ, ಉಪ್ಪೇನಕ್ಕೆ ಅಷ್ಟೊಂದಾಗ್ದೆ? ನಿಜ ಹೇಳ್ಬಿಡ. ನಾನೇನ್
ಹುಷಾರಿಲ್ಲ ಸಂಧ್ಯಾ. ತಗೊಂಡು ಹೋಗು ಬಾ. ಏನಕ್ಕೆ ಬೇಡ ಅಂತ ಗೊತ್ತಾಯ್ತು. ಬಾರೆ ಬಾರೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಬೇಡ ತಿನ್ನೋ ಬಾ. ಹುಷಾರಿಲ್ಲ ಹುಷಾರಿಲ್ಲ. ಕೋಲ್ಡ್ ಅಂತ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಮಾಡ್ತಿದ್ದೆ ಪವಿ. ಪವಿ ನಾನು ಬೆಳಗ್ಗೆ ನಾನು ಬೈದಿರ ಇರೋದಕ್ಕೆ ರೀಸನ್ನೇ ಅದು ಪವಿ. ಓವರ್ ಅಡ್ವಾಂಟೇಜ್ ತಗೊಂಬಾರ್ದು ಏನಕ್ಕೂ. ಬ್ಲಾಗ್ ಹೆಸ್ರಿನಲ್ಲಿ ಓವರ್ ಅಡ್ವಾಂಟೇಜ್ ತಗೊಂಬಾರ್ದು ಅಂದೆ. ಇವಾಗ ಉಪ್ಪು ನೀನು ಹಾಕಿಲ್ಲ. ನನ್ನ ಮೇಲೆ ಆಣೆಗೂ ನಾನು ಹಾಕಿಲ್ಲ. ಇಷ್ಟು ಮ್ಯಾಗಿ ವೇಸ್ಟ್ ಆಯ್ತು. ಮುಚ್ಕೊಂಡು ಹೋಗಿ ಮ್ಯಾಗಿ ಪ್ಯಾಕೆಟ್ ತಗೊಂಬೋಗು. ನನಗೆ ಕ್ಯಾಮ್ರಾ ಸೆಟ್ ಮಾಡ್ತಾ ಇದೀಯಾ? ಸುಮ್ಮನೆ ವ್ಲಾಗು. ನಿನ್ನ ದಿನ ಪೂರ್ತಿ ಏನು ಮಾಡ್ತೀಯ ಅಂತ ಮಾಡ್ತಾಯಿದ್ದೆ. ಯಾವಾಗ ಓದ್ತಾ ಇದೆಯಮ್ಮ? ಏನು? ಐ ಡೋಂಟ್ ಲವ್ ಯು ಎನಿ ಮೋರ್. ಐ ಲವ್ ಯು. ಐ ಡೋಂಟ್ I love you. I love you. I love you. ಕ್ಯಾಮ್ರಾ ಆನ್ ಮಾಡಿದ್ಯ ಅಂತ ಜಾಸ್ತಿ ಆಡ್ಬೇಡ. You don't love me. ಐ ಲವ್ ಯು ಟು ಬೇಬಿ. Huh? ಐ ಲವ್ ಯು ಟು. You love me, right? ನಾನು ನೋಡ್ಕೊಂಡು I love you ಅನ್ನು. ಅಯ್ಯಯ್ಯೋ ರೂಮಲ್ಲ ನಾನೇ ಗಲಿಸಾಡ್ಬಿಟ್ಟೆ. ಕೊಂಬೆ ನಾನು ನೋಡೇ ಇಲ್ಲ. ಅಲ್ಲ ಇಲ್ಲ ಬುಕ್ಕು ಪವಿ. ನಾನು ಅಳೋದು ಕೊಂಬೆ. ನಾನು ಅದು ಜೋರಾಗಿ ಹೊಡೆಯುತ್ತೆ ಅನ್ಕೊಂಡೆ. ಅದೇನೋ ಮಾಡೋಕೋದೆ, ಅದೇನೋ ಆಗೋಯ್ತು ಸಂಧ್ಯಾ. ಜೋರಾಗಿ ಹೊಡೆದ್ಬಿಟ್ಟೆ. ಅದು ಹೊಡಿಯಲ್ಲ ಅನ್ಕೊಂಡೆ. ಮೊಟ್ಟೆ ಹೊಡಿಯಲ್ವ? ಮೊಟ್ಟೆ ಫಸ್ಟೇ ನಂಗೆ ಹಸಿವು. ಇಂಥರ ಅಲ್ಲ ಬೈಸ್ಕೊಂಬೇಡ. ಇದು ಆ್ಯಕ್ಚುಲಿ ಇಂಟೆನ್ಷನ್ ಇಟ್ಕೊಂಡೆ ಮಾಡಿದ್ದು. ಬಟ್ ಏನಾಗೋಯ್ತಂದರೆ ಸ್ವಲ್ಪ ಜಾಸ್ತಿ ಆಗೋಯ್ತು. ನಾನು ಇಷ್ಟೊಂದು ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಒಂದು ನಿಮಿಷ. ನಮ್ಮಮ್ಮ ನೋಡಿದ್ರೆ ಅಂತ ಸಾಯಿಸುತ್ತೆ ನನ್ನ. ಅಯ್ಯೋ ಅದೇನು ಮಾಡೋದನ್ನ ನಾನೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆ ಅಯ್ಯೋ ನಾನು ಅಂದ್ಕೊಂಡಿದ್ದೆ ಬೇರೆ, ಅದು ಆಗಿದ್ದೇ ಬೇರೆ. ನಾನು ಅಂದ್ಕೊಂಡಿದ್ದೇನೆಂದರೆ ಅವಳನ್ನು ಎಬ್ಬರಿಸ್ಬಿಟ್ಟು ಏನು ಅಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ಹೊಡೆದ್ರೆ ಸ್ವಲ್ಪ ಕಮ್ಮಿ ಕ್ಲೀನ್ ಮಾಡೋದಿರುತ್ತೆ ಅಂತ ಮಾಡಿದ್. ನಾನು ಅದನ್ನು ಮರ್ತೇ ಹೋದೆ. ಇಲ್ಲೇ ಹೊಡೆದ್ಬಿಟ್ಟೆ ಜೋಶಲ್ಲಿ. ಹುಚ್ಚಿ ನಾನು. ಇವಾಗ ನಾನೇ ಕ್ಲೀನ್ ಮಾಡ್ತಾಯಿದ್ದೀನಿ ಅಲ್ಲ. ಪಾಪ ನನ್ನ ಗೊಂಬೆ. ನಂಗೆ ಇದೊಂದೇ ಬೇಜಾರಾಗ್ತಿರೋದು. ಅದೆಲ್ಲ ಆಗೋಯ್ತು. ನನಗೆ ಏನಾಗ್ಬಿಟ್ಟಿದೆ ಇವತ್ತು. ಅಂದ್ಕೊಂಡಿದ್ದು ಒಂದು ನೆಟ್ಟಿಗೆ ಆಗ್ತಾನೆ ಇಲ್ಲ. ಥೂಗು ಗೈಸ್, ಆ್ಯಕ್ಚುಲಿ ನಾನು ಅಷ್ಟೊಂದು ಜೋರಾಗಿ ಹೊಡಿಬೇಕು ಅಂತ ಹೊಡೆದಿಲ್ಲ. ನಿಧಾನಕ್ಕೆ ಹೊಡಿಬೇಕು ಅಂದ್ಕೊಂಡು ಅದು ಅಷ್ಟು ಜೋರಾಗಿ ಆಗೋಯ್ತು. ಆಮೇಲೆ ಎಲ್ಲ ನಾನೇ ಕ್ಲೀನ್ ಮಾಡಿದ್ದೀನಿ. ನಾನೇ ಕಸ ಹಚ್ಚಿ, ನಾನೇ ನೆಲ ಒರೆಸಿ ಉಜ್ಜಿ ಫಸ್ಟ್ ಹಿಂಗಿತ್ತು ಹಂಗೆ ಮಾಡಿದ್ದೀನಿ. ಅಯ್ಯೋ ನನ್ನ ತಲೆ ಮ್ಯೂಸಿಯಮಲ್ಲಿ ಇಡ್ಬೇಕು ನಾನು. ಪಾಪ ಬೇಜಾರಾಗ. ಬಟ್ ನಾನು ಅದು ಅಷ್ಟೇ ಕಿತಾಪತಿ ಕೆಲಸ ಮಾಡಿಲ್ಲ. ಇನ್ನೊಂದು ಮಾಡಿದ್ದೀನಿ, ತೋರಿಸ್ತೀನಿ. ಅದು ತೋರಿಸು, ನಾನು ಬರ್ದಿದ್ನಲ್ಲ. ನನಗೆ ಬೇಜಾರಾಗಿದೆ. ಸಾರಿ ಕೇಳಬೇಕು ಡಾರ್ಲಿಂಗ್. ನಿನಗೆ ಗೊತ್ತಲ್ವ ನನ್ನ ಬುದ್ಧಿ. ನಾನು ಎಷ್ಟು ಪ್ರೀತಿ ಮಾಡ್ತೀನಿ. ಅದು ಸುಮ್ಮನೆ ಹೋಗ್ಬೋದು. ಇರಿಟೇಟ್ ಮಾಡೋಣ ಡಾರ್ಲಿಂಗ್.
ಚಿನ್ನಿ ಮುದು ಏನ್ ಮಾಡ್ಬೇಕು ಕೆಲ್ಸ ನಂಗೆ ಬೇಜಾರಾಗಲ್ವಾ? ನನಗ್ ಬೇಜಾರಾಗಿರೋದು ಹೊಟ್ಟೆ ಹೊಡೆ ಅಂತ ಮೊಟ್ಟೆ ನಾನು ನಿಧಾನಕ್ಕೆ ಹೊಡಿಬೇಕು ಅನ್ಕೊಂಡಿದ್ದು, ಅದು ಜೋರಾಗಿ ಬಿದ್ದುಬಿಡ್ತು. ನಾನು ನಿಧಾನಕ್ಕೆ ಹೊಡೆದಿದ್ರೆ ಅದು ಜಸ್ಟ್ ಸ್ವಲ್ಪ ಆಗ್ತಾಯಿತ್ತು, ಜಾಸ್ತಿ ಆಗೋಯ್ತು. ನಾನು ನಿಜ ಬೇಕು ಅಂತ ಮಾಡಿದ್ದಲ್ಲ, ಅಲ್ಲ ಅದು ಇಂಟೆನ್ಷನಲ್ಲೇ ಮಾಡಿದ್ದು. ಬಟ್ ನನ್ಗಳು ಬೇಜಾರು ಮಾಡ್ಸುತ್ತೆ ಸರ್. ನಾನು ಇಷ್ಟಕ್ಕೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೆ. ಈ ಬ್ಲಾಗ್ ಎಂಡಾದರೂ ಬಿಡಲ್ಲ. ಏನೋ ನನ್ನ ಹತ್ರ ಟೈಮ್ ಇಲ್ಲ, ನಂಗೆ ಮಾಡೋದು ಬೇರೆ ಕೆಲಸ ಇದೆ. ಸರಿ ಬಿಡು, ಆಯ್ತು. ಈಗ ನಿನ್ ಕಾಲ್ ತೋರ್ಸ್ ಅಷ್ಟೇ, ಜಾಸ್ತಿ ಮಾತು ಬೇಡ. ಗೈಸ್ ನಾನೇನು ರೋಸ್ಟ್ ಮಾಡ್ತೀನಿ ಅಂತ ಯಾರು ಅವ್ರಾಗ ರೋಸ್ಟ್ ಆಗ್ತವ್ರೆ ಗೈಸ್. ಐ ಆಮ್ ಲಕ್ಕಿ ಟು ಹ್ಯಾವ್ ಅ ಸಿಸ್ಟರ್ ಲೈಕ್ ಪವಿ. ನಮ್ಮ ಅಕ್ಕ ಅವಳೇ ಬರ್ಕೊಂಡಿರೋದು. ಹೌದು ಗೈಸ್, ಇದು ನನ್ನ ನೆಟಿಂಗ್ ನೋಡಿ ಗೈಸ್, ನನ್ನ ನೆಟಿಂಗ್ ಆಯ್ತಾ. ಮತ್ತೆ ಅದೆಲ್ಲ ಇದೇನೋ, ಇದು ಯಾವ ಗ್ಯಾಪಲ್ಲಿ ಇವೆಲ್ಲ ಬರೋದ್ಲು ಅಂತ ಗೊತ್ತಿಲ್ಲ ಗೈಸ್. ವಿ ಹ್ಯಾವ್ ಟು ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿವನ್. ಸೊ ಡೋಂಟ್ ಎಕ್ಸೆಪ್ಟ್ ಮೀ ಟು ಡೂ ಅಲ್ಲ ಅದು, ಮತ್ತೆ ಮೀ ಟು ಗೋ ಗೋ ಅಲ್ಲ, ಅದು ಗೆಟ್ ಅನ್ಸುತ್ತೆ. ಗೆಟ್ me to get 100 out of 100 in exam. ನೀನ್ ಪಾಸ್ ಆಗವ್ವ, ನಂಗೆ 100 out of 100 ಬೇಡ ಕಣವ್ವ, ನೀನ್ ಪಾಸ್ ಆಗ ಸಾಕು. ಇವಾಗ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ. ಈಗ ಬಾಯ್ ಇಷ್ಟೇ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ಬೇಜಾರು ಮಾಡ್ತಾರೆ. ನೀನು ಮಾತಾಡ್ಬೇಡ, ಓಕೆನಾ? ನಾನು ನೀನು ಮಾತಾಡೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಥ್ಯಾಂಕ್ಸ್. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನಾಟ್ ಲಿಸ್ಟ್ ಬಾಯ್ ಸಬ್ಸ್ಕ್ರೈಬ್, ಟಾಟಾ ಕಮೆಂಟ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಕೋಲ್ಡ್ ಆಗೈತೆ. ಸೊ ಈ ವಿಡಿಯೋದಲ್ಲಿ ನಿಜ ತುಂಬ ಬೇಜಾರಾಗೋಳೆ. ಸೊ ಅಪ್ಕಮಿಂಗ್ ವ್ಲಾಗಲ್ಲಿ ಯಾವಾಗಂತ ಗೊತ್ತಿಲ್ಲ, ಬಟ್ ಯಾವಾಗಾದರೂ ಸರ್ಪ್ರೈಸ್ ಕೊಡ್ತೀವಿ ಅಷ್ಟೇ.